ನಮಸ್ಕಾರ ಎಲ್ಲರಿಗೂ. ಇವತ್ತ ಚೋಲೆ ಭಟೂರೆ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬರ್ರಿ. ಸೊ ಅದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಏನಪ್ಪಾ ಅಂತಂದ್ರ ಮೈದಾ, ಮೊಸರು, ಉಪ್ಪು, ಸೋಡಾ, ಗಾಣದೆಣ್ಣೆ. ಫಸ್ಟ್ ಥಿಂಗ್ ನಾವು ರೆಡಿ ಮಾಡಬೇಕಾಗಿರೋದು ಇದ್ರೊಳಗೆ ಡೋ. ಯಾಕಂದ್ರೆ ಡೋ ನಾವೇನು ಮಾಡ್ತೀವಿ ಅಂದ್ರೆ 20-30 ನಿಮಿಷ ನೆನೆಸ್ತೀವಿ. ಅದಕ್ಕೆ ಬೇಕಾಗಿರೋದು 1 ಕಪ್ ಮೈದಾ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಅಥವಾ 2 ಚುಟಿಕೆ ಸೋಡಾ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ. ಆಮೇಲೆ ಏನು ಮಾಡಬೇಕು ಅಂತಂದ್ರೆ ಮೊಸರು 2-3 ಟೀ ಸ್ಪೂನ್ ಅಷ್ಟನ್ನ ಹಾಕ್ಕೊಂಡೀನಿ. ನೀವು ಫಸ್ಟಿಗೆ ಜಾಸ್ತಿ ಹಾಕೊಂಡ್ಬಿಟ್ರಿ ಅಂತಂದ್ರೆ ನಿಮಗೆ ಗೊತ್ತಾಗಂಗಿಲ್ಲ. ಸ್ವಲ್ಪ ಕಡಿಮೆ ಒಂದು ಟೀ ಸ್ಪೂನ್ ಹೆಚ್ಚು ಮಾಡ್ಕೊತ ಹೋಗ್ರಿ, ಬಟ್ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ. ಸೊ ಇಷ್ಟೆಲ್ಲ ಮಿಕ್ಸ್ ಮಾಡ್ಕೊಳಕತ್ತಾಗ ನಾ ಒಂದು ಇಂಗ್ರೀಡಿಯೆಂಟ್ ಹೇಳೋದು ಮರ್ತಿದ್ದೆ ನಿಮಗೆ. ಅದೇನಪ್ಪ ಅಂತಂದ್ರೆ ಸಣ್ಣ ರವೆ. ಅಂದ್ರೆ ಅದನ್ನು ಡೈರೆಕ್ಟಾಗಿ ನಾವು ಮಿಕ್ಸ್ ಮಾಡ್ಕೊಬಾರ್ದು. ನೀರೊಳಗೆ ನೆನೆಸಿ ಸಣ್ಣ ರವೆ ಅಥವಾ ಚಿರೋಟಿ ರವೆ ಅಂತ ಏನು ಹೇಳ್ತೀವಲ್ಲ, ಆ ರವೆ ಏನು ಮಾಡಬೇಕಪ್ಪ ಅಂತಂದ್ರೆ ನೀರೊಳಗೆ ಒಂದು 5 ನಿಮಿಷ ನೆನೆಸಿದ್ರೆ ಸಾಕು, ಅದು ರೆಡಿ ಆಗ್ತೈತಿ. ಆಮೇಲೆ ಅದನ್ನು ನೀರನ್ನು ಫುಲ್ ಸಪ್ರೇಟ್ ಮಾಡಬೇಕು, ಹಿಂಡ್ಕೊಳ್ಬೇಕು ರವಾನ. ಆಮೇಲೆ ಅದ್ರೊಳಗೆ ಮಿಕ್ಸ್ ಮಾಡ್ಕೊಂಡು ಡೋ ಒಳಗೆ ನಾವು ಡೋ ರೆಡಿ ಮಾಡ್ಕೊಂಡು ಹಿಟ್ಟೊಳಗೆ ಮಿಕ್ಸ್ ಮಾಡ್ಕೊಂಡು ಡೋ ರೆಡಿ ಮಾಡ್ಕೊಳ್ಬೇಕಾಗ್ತೈತಿ. ಸೊ ಈಗ ನಾ ಮಾಡಾಕತ್ತೀನಿ. ಮಾಡಬೇಕಾದ್ರೆ ಸಾಫ್ಟು ಆಗಿರಬಾರ್ದು ಮತ್ತು ಕಲ್ಲ ಥರ ಗಟ್ಟಿನೂ ಆಗಿರಬಾರ್ದು. ಯಾವ ಹದಕ್ಕೆ ಇರಬೇಕು ಅಂತಂದ್ರೆ ಹಿಂಗೆ ಹರಿದ್ರೆ ಸಾಕು, ಅದು ಮುರಿಯಂಗಿರಬೇಕು. ಸೊ ಈಗ ನಾ ಅರ್ಧಂಬರ್ಧ ಆಗೈತಿ. ಈಗ ಆದ ಬಳಿಕ ನಾ ಮತ್ತೆ ಪುನಃ ಏನು ಮಾಡಾಕತ್ತೀನಿ ಅಂತಂದ್ರೆ ಸ್ವಲ್ಪ ಎಣ್ಣೆ ಹಾಕೊಳಕತ್ತೀನಿ. ಅಂದ್ರೆ ಒಂದು 90% ನಾ ನಾದಿದ ಬಳಿಕ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಮತ್ತೆ ಎಣ್ಣೆ ಹಾಕೊಂಡು ನಾದ್ಕೊಳಕತ್ತೀನಿ. ಈಗ ನೀವು ನೋಡ್ಬೋದು ಹಿಂಗೆ ಹರಿದ್ರೆ ಹಿಂಗೆ ಹರಿಬೇಕದು ಹಿಟ್ಟು. ಆ ಥರ ಒಂದು ಟೆಕ್ಸ್ಚರ್ ಆದಮೇಲೆ ಅದನ್ನು ಮತ್ತೆ ಒಂದು ರೌಂಡ್ ಶೇಪ್ ಕೊಟ್ಟು ಮ್ಯಾಗ ಸ್ವಲ್ಪ ಎಣ್ಣೆ ಹಚ್ಚಿ ನಾವೇನು ಮಾಡಬೇಕಪ್ಪ ಅಂತಂದ್ರೆ ನೆನೆಯಾಕೆ ಇಡಬೇಕಾಗ್ತೈತಿ. ಸೊ ನಾವೇನು ಮಾಡಬೇಕಿಲ್ಲಿ ನೆನೆಯಾಕ 20-30 ನಿಮಿಷ ಕಂಪಲ್ಸರಿ ಇಡಲೇಬೇಕು. ನಿಮ್ಮ ಕಡೆ ಟೈಮ್ ಐತಿಪ್ಪ ಅಂತಂದ್ರೆ ಒಂದು 6 ತಾಸರಿ ಇಡ್ರಿ. ಭಾರಿ ಚಲೋ ಅಂತ ಪುರಿ ಇಲ್ಲ ಭಟೂರೆ ಅಂತ ಏನಂತ ಹೇಳ್ತೀವಿ ಅದು ರೆಡಿಯಾಗಿ ಬರ್ತಾವ. ಸೊ ಏನು ಮಾಡ್ಬೇಕಂತಂದ್ರೆ ಕವರ್ ಮಾಡಿ ಇಟ್ಟುಬಿಡ್ರಿ. ನೆಕ್ಸ್ಟ್ ಈಗ ನಾವು ಚೋಲೆ ರೆಡಿ ಮಾಡ್ಕೊಳಕತ್ತೀವಿ. ಸೊ ಚೋಲೆಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನಂತಂದ್ರೆ ನೆನೆಸಿದ ಕಡ್ಲಿಕಾಳು, ಬಟಾಟಿ ಮ್ಯಾಗಿನ ಸ್ಕಿನ್ ಪೀಲ್ ಮಾಡ್ಕೊಂಡೀನಿ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡೀನಿ, ಚಹಾ ಪುಡಿ, ಲವಂಗ, ದಾಲಚಿನಿ. ಫಸ್ಟಿಗೆ ಏನು ಮಾಡಬೇಕಪ್ಪ ಅಂತಂದ್ರೆ ಒಂದು ವೈಟ್ ಮತ್ತು ಕ್ಲೀನ್ ಆಗಿರುವಂಥ ಬಟ್ಟೆ ತೊಗೊಂಡು ಅದರೊಳಗೆ ಈ 3 ವಸ್ತುನ ಹಾಕ್ಕೊಂಡು ಒಂದು ಗಂಟು ಕಟ್ಕೊಳ್ಬೇಕಾಗ್ತೈತಿ. ಯಾಕಪ್ಪ ಅಂತಂದ್ರೆ ಚಹಾ ಪುಡಿ ಹಾಕೋದ್ರಿಂದ ಅಡುಗೆಗೆ ಒಂದು ಕಲರ್ ಬರ್ತೈತಿ. ಆ ಕಲರ್ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕೋದ್ರಿಂದ ಬರೋಂಗಿಲ್ಲ, ಮತ್ತು ಇದೊಂಥರ ನ್ಯಾಚುರಲ್ ಕಲರ. ಮತ್ತು ಇದು ಡೈರೆಕ್ಟಾಗಿ ನಾವು ಹಾಕ್ಕೊಂಡ್ವಿ ಅಂತಂದ್ರೆ ಅದರ ಟೆಕ್ಸ್ಚರ ಮತ್ತು ಅದ್ರ ಟೇಸ್ಟ್ ಪೂರ್ತಿ ಬಿಟರ್ ಅಂದ್ರೆ ಕೈ ಹೊಡ್ಯಕ್ಕೆ ಚಾಲು ಆಗ್ತೈತಿ. ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಈ ಥರ ಗಂಟು ಹಾಕ್ಕೊಳ್ಬೇಕು. ಇಲ್ಲಪ್ಪ ಅಂತಂದ್ರೆ ನೀವು ಚಹಾ ಪುಡಿ ಸಪ್ರೇಟ್ ಕುದಿಸ್ಕೊಂಡು ಕೂಡ ಹಾಕ್ಕೊಳ್ಬೋದು. ಈಗ ನಾ ಕುಕ್ಕರ್ ಒಳಗೆ ಏನು ಮಾಡತ್ತೀನಿ ಅಂತಂದ್ರೆ ನೆನೆಸಿರುವಂಥ ಕಡಲೆಕಾಳು, ಪೊಟ್ಯಾಟೊ ಮತ್ತು ಆ ಚಹಾ ಪುಡಿದೇನು ನಾವು ಇದನ್ನು ಮಾಡ್ಕೊಂಡಿದ್ವಲ್ಲ ಒಂದು ಗಂಟೆ, ಅದನ್ನು ಹಾಕ್ಕೊಂಡು ಒಂದು 6-7 ಸೀಟಿ ಹಾಕ್ಸ್ಕೊಳಕತ್ತೀವಿ. ಎಷ್ಟು ಹಾಕ್ಕೊಳ್ಬೇಕು ಅಂತಂದ್ರೆ ಸೀಟಿ ಪೂರ್ತಿ ಅದು ಸ್ಮ್ಯಾಶ್ ಆಗುತ್ತಾನ ಅದು ನಾವು ಕುದಿಸ್ಕೊಳ್ಬೇಕಾಗ್ತೈತಿ. ನಾ ಇಲ್ಲಿ ನೀರು 1.5 ಗ್ಲಾಸ್ ಅಷ್ಟು ಹಾಕ್ಕೊಳಕತ್ತೀನಿ. ನೀವು ಅಷ್ಟು ಹಾಕ್ಕೊಡ್ರಿ, ಜಾಸ್ತಿನೂ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಎಲ್ಲ ಮಿಕ್ಸ್ ಆದಮೇಲೆ ಒಂದು 6-7 ಸೀಟಿ ಹಾಕ್ಸ್ಕೊಡ್ರಿ. ಈಗ ನಾ ಕುಕ್ಕರ್ ಇಳಿಸಿನಿ. ನೀವು ಟೆಕ್ಸ್ಚರ್ ನೋಡ್ರಿ ಮತ್ತು ಕಲರ್ ನೋಡ್ರಿ, ಎಸ್ಪೆಷಲಿ ಅದು ಪೂರ್ತಿ ಕೆಂಪಾಗೈತಿ. ಅದನ್ನು ನಾವು ಚಹಾ ಪುಡಿ ಏನು ಹಾಕಿದ್ವಿ ಅದರಿಂದ ಒಂದು ಈ ಥರ ಕಲರ್ ಬರ್ತೈತಿ. ಬಟಾಟಿ ನೋಡ್ರಿ ಈ ಥರ ಸ್ಮ್ಯಾಶ್ ಆಗೈತಿ. ಹಂಗೆ ಕಡ್ಲಿ ಕಾಳು ಏನೈತಿ ಅದು ಅದೇ ಥರ ಸ್ಮ್ಯಾಶ್ ಆಗಬೇಕು. ಸ್ಮ್ಯಾಶ್ ಆದಮೇಲೆ ಒಗ್ಗರ್ಣೆ ಹಾಕ್ಕೊಳ್ಬೇಕಾಗ್ತೈತಿ. ಒಗ್ಗರ್ಣಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ ಬರ್ರಿ. ಉಳ್ಳಾಗಡ್ಡಿದ ಮಿಕ್ಸರ್ ಒಳಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡೀನಿ, ಮತ್ತು ಬೆಳ್ಳುಳ್ಳಿ ಹಸಿ ಶುಂಠಿ ಪೇಸ್ಟ ಕೈಲೇ ಕುಟ್ಕೊಂಡೀನಿ, ಪ್ಲಸ್ ಗರಂ ಮಸಾಲ, ಕೋರಿಯಂಡರ್ ಪೌಡರ್, ಹಂಗೆ ಅಚ್ಚ ಖಾರದ ಪುಡಿ, ಉಪ್ಪು. ಒಂದು ಪ್ಯಾನ್ ತೊಗೊಂಡು ಅದ್ರೊಳಗೆ ದೊಡ್ಡ ಚಮಚರೆ 2-3 ಚಮಚ ಅಷ್ಟು ಗಾಂದೆಣ್ಣೆ ಹಾಕ್ಕೊಳ್ರಿ. ಆಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು 2 ಚಟಕ್ ಅನ್ನೋ ತನಕ ಹುರ್ಕೊಳ್ರಿ. ಆಮೇಲೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಡ್ರಿ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದ್ರೆ
ಪ್ಯೂರಿ ಮಾಡ್ಕೊಂಡಿದ್ವಲ್ಲ ಉಳ್ಳಾಗಡ್ಡಿದ ಆ ಪ್ಯೂರಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಡ್ಬೇಕಾಗ್ತೈತಿ. ನಡುಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ, ಯಾಕಂತಂದ್ರೆ ಅದು ಜಲ್ದಿ ಹುರಿಯಂಗಿಲ್ಲ. ಹುರಿಲಿಲ್ಲ ಅಂತಂದ್ರೆ ಪೂರ್ತಿ ಬಿಟರ್ ಟೇಸ್ಟ್ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೊ ಅದು ಪೂರ್ತಿ ಎಣ್ಣೆ ಬಿಡಬೇಕು, ಆ ರೇಂಜಿಗೆ ಹುರಿಬೇಕು ಅದನ್ನು. ಅದು ಹುರಿದು ಬಳಕ ಆವಾಗಲೇ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಉಳ್ಳಾಗಡ್ಡಿ, ಆ ಉಳ್ಳಾಗಡ್ಡಿ ಹಾಕ್ಕೊಂಡು ಇನ್ನೊಂದು ಚೂರು ಹುರ್ಕೊಳ್ರಿ. ಸೊ ನಿಮಗೆ ಜಾಸ್ತಿ ಹುರ್ಕೊಳ್ಳೋ ಅವಶ್ಯಕತೆ ಬೀಳಂಗಿಲ್ಲ ಇಲ್ಲಿ. ಎಲ್ಲ ಹುರ್ಕೊಂಡು ಬಳಕ 1 ಟೀ ಸ್ಪೂನ್ ಅಷ್ಟ ಗರಂ ಮಸಾಲ, 1 ಟೀ ಸ್ಪೂನ್ ಅಷ್ಟ ಕೋರಿಯಂಡರ್ ಪೌಡರ್, 3 ಟೀ ಸ್ಪೂನ್ ಅಷ್ಟ ಅಚ್ಚ ಖಾರದ ಪುಡಿ, ಒಂದು ಸ್ವಲ್ಪ ಪಿಂಚ್ ಅಷ್ಟ ಅರ್ಶಿನದ ಪುಡಿ ಹಾಕೊಳಕತ್ತೀನಿ ನಾನು. ಎಲ್ಲನೂ ನಿಮ್ಮ ಟೇಸ್ಟ್ ಅಕಾರ್ಡಿಂಗ ಹೆಚ್ಚು ಕಮ್ಮಿ ಹಾಕೋತಿರ್ತಾವ. ಸೊ ನಮಗೆ ಜಾಸ್ತಿ ಖಾರ ಬೇಕಂದ ತಕ್ಷಣ ನಾನು ಜಾಸ್ತಿ ಹಾಕೊಂಡೀನಿ, ನಿಮಗೆ ಕಡಿಮೆ ಬೇಕಂದ್ರೆ ನೀವು ಕಡಿಮೆ ಹಾಕೋಬೋದು. ಸ್ವಲ್ಪ ಮಿಕ್ಸ್ ಮಾಡಿದ ತಕ್ಷಣ ನಾ ಏನು ಮಾಡೀನಿ ಅಂತಂದ್ರೆ ಇದ್ರೊಳಗೆ ಘೀ ಏನಿರ್ತೈತೆ ಅಂದ್ರೆ ತುಪ್ಪ 1 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಮ್ಯಾಶ್ ಮಾಡ್ಕೊಂಡಿರುವಂಥ ಕಾಳುಗಳೇನಿದ್ದು ಮತ್ತು ಬಟಾಟೆ ಏನಿತ್ತು ಅದನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನೀರು ಹಾಕ್ಕೊಳಕತ್ತೀನಿ. 1.5 ಗ್ಲಾಸ್ ಅಷ್ಟು ನಾನು ನೀರು ಹಾಕ್ಕೊಂಡಿನಿ, ಅದಕ್ಕಿಂತ ಜಾಸ್ತಿ ಏನು ಹಾಕ್ಕೊಂಡಿಲ್ಲ. ಸೊ ಇದಕ್ಕೆ ಬೇಕಂದ್ರೆ ನೀವು ಮತ್ತೆ ಇನ್ನು ಕೊತ್ತಂಬರಿನೂ ಹಾಕ್ಕೊಳ್ಬೋದು, ನಾ ಹಾಕ್ಕೊಂಡಿಲ್ಲ. ಈಗ ಏನು ಮಾಡಬೇಕು, ಲಾಸ್ಟ್ ಒಂದು ಕುದಿ ಬರ್ತೈತಲ್ಲ, ಒಂದು ಕುದಿ ಬಂದ ಮೇಲೆ ನೀವೇನು ಮಾಡಬೇಕು ಅಂತಂದ್ರೆ ಲೋ ಫ್ಲೇಮ್ ಮಾಡಿ 3 ಟೀ ಸ್ಪೂನ್ ಅಷ್ಟು ಮೊಸರು ಹಾಕ್ಕೊಳ್ಬೇಕು. ಮೊಸರು ಹಾಕ್ಕೊಂಡ್ರಿ ಅಂತಂದ್ರೆ ಯಾವತ್ತೂ ಫ್ಲೇಮ್ ಜಾಸ್ತಿ ಇಡಕ್ಕೆ ಹೋಗಬಾರ್ದು, ಯಾಕಂದ್ರೆ ಮೊಸರು ಒಡೆದು ಹೋಗ್ತೈತಿ. ಮೊಸರು ಒಡಿತಂದ್ರೆ ಮತ್ತು ಟೆಕ್ಸ್ಚರೂ ಹಾಳಾಗ್ತೈತಿ. ಸೊ ಏನು ಮಾಡಬೇಕು, ಲೋ ಫ್ಲೇಮ್ ಒಳಗೆ ಇಟ್ಟು ಕುದಿಸಿದ್ರೆ ನಿಮ್ಮ ಚೋಲೆ ರೆಡಿ ಆಗ್ತೈತಿ. ಈಗ ಭಟೂರೆ ಕಡೆ ಬಂದೀವಿ. ಭಟೂರೆದ ಡೋ ಅವಾಗಲೇ ನಾವು 20 ನಿಮಿಷ ನೆನೆಗೆ ಬಿಟ್ಟಿದ್ವಿ, ಅದಕ್ಕಿಂತ ಜಾಸ್ತಿನೇ ಆಗಿರ್ಬೋದು. ಸ್ಲೈಟಾಗಿ ಅದ್ರೊಳಗೆ ಡಿಫ್ರೆನ್ಸ್ ಆಗೈತಿ, ಅಷ್ಟೊಂದು ಏನಿಲ್ಲ. ಸೊ ಈಗ ಮತ್ತೇನು ಮಾಡಬೇಕು ಅಂತಂದ್ರೆ ಇವ್ರು ಸಿಟ್ಟು ತೆಗೆದು ಅದ್ರ ಮ್ಯಾಗೆಲ್ಲ ಹಾಕಿ ಚೆನ್ನಾಗಿ ನಾದಿ ಬಿಡಬೇಕು. ಆಮೇಲೆ ಸಣ್ಣ ಉಳ್ಳಿ ಮಾಡ್ಕೊಂಡು ಏನಪ್ಪ ಅಂತಂದ್ರೆ ಮತ್ತು ಅದನ್ನೊಂದು 10 ನಿಮಿಷ ಏನು ಮಾಡಬೇಕು ಅಂತಂದ್ರೆ ರೆಸ್ಟ್ ಮಾಡಕ್ಕೆ ಬಿಡಬೇಕು. ಅದನ್ನು ಎಷ್ಟರೇ ರೆಸ್ಟ್ ಮಾಡಬೇಕು ಅಂತೇಳಿ ನೀವು ಕೇಳ್ತಿರ್ಬೋದು, ಬಟ್ ಅದು ನೆಸಸರಿ ಐತಿ, ಇಲ್ಲಾಂದ್ರೆ ಒಂಥರ ಟೆಕ್ಸ್ಚರ್ ಬರ್ತೈತಿ. ಈಗ ನಾ ಹೆಂಗೆ ತೋರ್ಸತ್ತೀನಿ ಹಂಗೆ ಎಣ್ಣೆ ಗ್ರೀಸ್ ಮಾಡಿ ಒಂದು 10 ನಿಮಿಷ ಅದನ್ನು ಮತ್ತೆ ಬಿಟ್ಬಿಡ್ಬೇಕು. ಒಂದು ಕಡೆ ನಾ ಎಣ್ಣೆ ಕಾಯಕ್ಕೆ ಇಟ್ಟಿದ್ನಿ, ಕುದಿ ಕಾಯಕತ್ತೈತದ. ಅದೇ ಎಣ್ಣೆ ಒಳಗೆ ನಾ ಏನು ಮಾಡಿದ್ನಿ ಅಂತಂದ್ರೆ ಆವಾಗಲೇ ಉಳ್ಳಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಡಿಪ್ ಮಾಡಿ ಅದನ್ನು ಚೆನ್ನಾಗಿ ರೌಂಡ್ ಮಾಡ್ಕೊಳತ್ತೀನಿ. ಮತ್ತು ಪುನಃ ಅಂದ್ರೆ ಈಗ ಲಟ್ಟಿಸ್ಬೇಕಲ್ಲ ಹಂಗೆ. ನೀವು ಪುರಿ ಹೆಂಗೆ ಲಟ್ಟಿಸ್ತೀರಿ ಸೇಮ್ ಹಂಗೆ ಲಟ್ಟಿಸ್ರಿ. ಮತ್ತು ನಿಮ್ಗೇನು ಡಿಫ್ರೆನ್ಸು ಕಾಣಿಸಂಗಿಲ್ಲ ಪುರಿ ಮತ್ತು ಭಟೂರೆ ಒಳಗೆ ಅಷ್ಟೊಂದು. ಒಬ್ಬೊಬ್ರು ಏನು ಮಾಡ್ತಾರಪ್ಪ ಅಂತಾರೆ, ಭಟೂರೆ ಒಳಗೆ ಬಟಾಟಿ ಎಲ್ಲ ಫಿಲ್ಲಿಂಗ್ ಮಾಡಿರ್ತಾರೋ, ಪನೀರ್ ಫಿಲ್ಲಿಂಗ್ ಮಾಡಿರ್ತಾರೋ. ಬಟ್ ನಾ ಏನೂ ಮಾಡಿಲ್ಲ, ನಾರ್ಮಲಾಗಿ ಹೆಂಗೆ ಪುರಿ ಮಾಡ್ತೀನಿ ಹಂಗೆ ಮಾಡೀನಿ. ಸೊ ಭಟೂರೆ ಏನೈತಿ ಈಗ ಚೆನ್ನಾಗಿ ಕರೆದು ಆರೆಂಜ್ ಇಲ್ಲ ರೆಡ್ ಕಲರ್ ಅಂತಾರಲ್ಲ ಹಂಗೆ ಫುಲ್ ಫ್ರೈ ಆಗೋವರೆಗೆ ವೇಟ್ ಮಾಡಿರಿ. ಚೆನ್ನಾಗಿ ಅದು ಕರೆದ ಮೇಲೆ ಪ್ಲೇಟ್ ಒಳಗೆ ಸರ್ವ್ ಮಾಡಿರಿ. ಉಳ್ಳಾಗಡ್ಡಿ, ನಿಂಬು ಏನು ಬೇಕಾದರೂ ಸರ್ವ್ ಮಾಡಿರಿ. ಸೊ ಈಗ ನಮ್ಮದು ಚೋಲೆ ಭಟೂರೆ ರೆಡಿ ಆಗೈತಿ. ಇಲ್ಲಿಗೆ ನನ್ನ ವಿಡಿಯೋ ಎಂಡ್ ಆಗತ್ತೈತಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡ್ರಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಬಾಯ್.